ನಾವೆಲ್ಲ ಮಧ್ಯಾಹ್ನ ಊಟ ಮಾಡುವಾಗ ಅದನ್ನ ನೋಡ್ಬಿಟ್ಟು ಅವ್ನು ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದ. ನಾನು ಅವ್ನಿಗೆ ಹೇಗಾದ್ರೂ ಸಂತೋಷ ಪಡಿಸ್ಬೇಕಲ್ಲ ಅಂತ ನನ್ನ ಡಬ್ಬಿಲಿ ಅರ್ಧ ಊಟ ಕೊಟ್ಟೆ. ಆವಾಗ ಅವನು ಇದೇ ಪ್ರಶ್ನೆ ಕೇಳಿದ್ದ, ತಿನ್ನೋ ಅಕ್ಕಿಲಿ ಯಾರ ಹೆಸರು ಬರ್ದಿರುತ್ತೋ ಯಾರಿಗ್ ಗೊತ್ತು, ಹೊಟ್ಟೆಗೆ ಎಂತ ಯೋಗ್ಯತೆ, ಸುಮ್ಮನೆ ತಿನ್ನೋ ಅಂತ ಹೇಳಿದ್ದೆ. ಆಗ ಅವನ ಮುಖದಲ್ಲಿ ಸಂತೋಷ, ನಗು ಎಲ್ಲ ಕಾಣಿಸ್ತಾ ಇತ್ತು. ಅದಕ್ಕೆ ಡೈಲಿ ಅವನಿಗೆ ಅಂತ ಅವ್ನ ಡಬ್ಬಿ ತಗೊಂಡು ಹೋಗ್ತಾ ಇದ್ದೆ. ಅದ್ರಲ್ಲಿ ಇಬ್ರು ಶೇರ್ ಮಾಡ್ತಾ ಇದ್ವಿ. ಪಾರ್ವತಿ, ನಮಗೆ ಹೊಟ್ಟೆ ಹಸಿದಾಗ ತಲೆಯಲ್ಲಿ ಏನೇನೋ ಆಲೋಚನೆಗಳು ಬರುತ್ತೆ. ಅದೇ ಹೊಟ್ಟೆ ತುಂಬಿದಾಗ ಅದೆಲ್ಲ ಶಾಂತವಾಗುತ್ತೆ. ಇವತ್ತು ನೀನು ಬೇಜಾರಾಗಿದ್ದೆ, ಅವಾಗ ನನಗೆ ಆ ಘಟನೆ ನೆನಪಾಯ್ತು. ನಿನಗೆ ಸಂತೋಷ ಪಡಿಸೋಣ ಅಂತ ಇದನ್ನು ತಗೊಂಬಂದೆ. ಹಂಚ್ಕೊಂಡು ತಿನ್ನೋದ್ರಲ್ಲಿ ಇರೋ ಮಜಾನೇ ಬೇರೆ ಪಾರ್ವತಿ. ಪಾರ್ವತಿ, ನಿನಗೆ ಬೇಡ ಅಂದರೆ ನಾನು ಫೋರ್ಸ್ ಮಾಡಲ್ಲ. ಹಾಗೇನಿಲ್ಲ ದೊಡ್ಡೇಶ್ವರ, ತಿಂತೀನಿ. ದಟ್ಸ್ ಮೋರ್ ಲೈಕ್ ಇಟ್. ಸಾರಿ ಪಾರ್ವತಿ, ನಾನು ನೀರು ಮರ್ತ್ಬಿಟ್ಟೆ. ನಾನು ಹೋಗಿ ನೀರು ತೊಗೊಂಬರ್ತೀನಿ, ನೀರಲ್ಲೇ ಕೂತೀನಿ. ಅಕ್ಕ ಇಲ್ಲೇ ಎಲ್ಲ ಮೈಕೈನ ಔಷಧಿ ಇಟ್ಟಿದ್ಲಲ್ಲ, ಎಲ್ಲಿಟ್ಟಿದ? ಅಖಿಲ, ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸ್ತಾ ಇದೆ ಅಲ್ವಾ? ಹೌದು ರಘು, ಪೂಜೆ ಮಾಡಿಸಿದ್ಮೇಲೆ, ಗುರುಗಳ ಹತ್ರ ಮಾತಾಡಿದ್ಮೇಲೆ ತುಂಬ ನೆಮ್ಮದಿ ಅನ್ನಿಸ್ತಾ ಇದೆ. ಇವಾಗಲೇ ಕನೆಕ್ಟ್ ಆಗಲ್ಲ, ಕರ್ಮ. ಅತ್ತೆ, ನೀನು ಟೈಮೇ ಸರಿ ಇಲ್ಲ ಅತ್ತೆ. ಆವಾಗಲೇ ವಿಡಿಯೋ ಸೆಂಡ್ ಮಾಡೋಕ್ಕೆ ನೋಡಿದೆ, ಅದು ಹೋಗಲಿಲ್ಲ. ಈಗ ಫೋನ್ ಮಾಡ್ತಾ ಇದೆಯಾ, ನೆಟ್ವರ್ಕೇ ಕನೆಕ್ಟ್ ಆಗ್ತಿಲ್ಲ. ಲೇ, ಪ್ರತಿದಿನನೂ ಭಾನುವಾರ ಆಗಿರಲ್ಲ ಕಣೆ. ಅಯ್ಯೋ, ರಿಂಗ್ ಆಗ್ತಿದೆ. ಹೇಳು ದಾಮಿನಿ. ಅಕ್ಕ, ತುಂಬ ಇಂಪಾರ್ಟೆಂಟು, ಅದಕ್ಕೆ ಕಾಲ್ ಮಾಡಿದೆ. ಏನದು? ಅದೇ ಅಕ್ಕ, ನಮ್ಮ ಮನೆ ಮುದ್ದು ಮಗ ಅರಸನಕೋಟೆ ಅರಸ ಆದಿತ್ಯನ್ಗೆ ಹುಷಾರಿಲ್ಲ, ಮನೇಲಿರೋರೆಲ್ಲ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅಂತ ಆಜ್ಞೆ ಮಾಡಿ, ಆ ಬಿಕಾರಿ ಕೆಲಸದೊಳಗೆ ಅವನು ನೋಡ್ಕೋಬೇಕು ಅಂತೇಳಿ ನೀವು ಜವಾಬ್ದಾರಿ ಕೊಟ್ಟು ಹೋಗಿದ್ರಲ್ಲ, ಜಾಸ್ತಿನೇ ಜವಾಬ್ದಾರಿಯಿಂದ ನೋಡ್ಕೊಳ್ತಿದ್ದಾಳಕ್ಕ. ದಾಮಿನಿ, ಏನು ಹೇಳ್ತಾ ಇದೀಯಾ? ನಿಜ ಅಕ್ಕ, ಆದಿತ್ಯನ ಮನೆಯಿಂದ ಎಸ್ಕೇಪ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಆದಿತ್ಯ ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನ್ ಮಾಡ್ತಿದ್ದಾನೋ ಒಂದು ಗೊತ್ತಾಗ್ತಿಲ್ಲ ಅಕ್ಕ. ಹ್ಞೂ ಅಕ್ಕ, ಅರಸನಕೋಟೆ ಅಖಿಲಾಂಡೇಶ್ವರಿ ಅವ್ರ ಮಗ, ಅಂದ್ರೆ ಈ ಕೋಟೆ ಅರಸನ್ನ ಹಾರಿಸ್ಕೊಂಡು ಓಡಿಸ್ಕೊಂಡು ಹೋಗ್ಬಿಟ್ಟಿದ್ದಾಳಕ್ಕ ಪಾರ್ವತಿ. ಅಕ್ಕ, ನೀವಿಲ್ದೇ ಇರೋದು ನೋಡಿನೇ ಈ ಪ್ಲಾನ್ ಮಾಡಿದಾಳಕ್ಕ ಅವಳು. ವಿಷಯ ಗೊತ್ತಾದ ತಕ್ಷಣ ನಾನು ಹೀಗೆ ಶಾಕ್ ಆಗಿ ಏನು ಮಾತಾಡ್ದೆ ನಿಂತ್ಕೊಂಡ್ಬಿಟ್ಟೆ ಅಕ್ಕ. ನಮ್ಮ ಮನೆ ಹುಡುಗನ್ನ ಆರಿಸ್ಕೊಂಡು ಹೋಗೋದು ಅಂದ್ರೆ ಏನು? ನಮ್ಮ ಮನೆ ಮರ್ಯಾದೆ ಏನಾಗಬೇಕು, ಗೌರವ ಏನಾಗಬೇಕು, ಘನತೆ ಏನಾಗಬೇಕು? ಅಯ್ಯೋ, ಏನು ಹೇಳ್ತಾ ಇದೀಯಾ ದಾಮಿನಿ? ನನಗೇನು ಕೇಳಿಸ್ತಾ ಇಲ್ಲ. ಅಯ್ಯೋ ಅಕ್ಕ, ಮಾತಾಡಿ ಏನಾದ್ರು.
ಇಂಥವ್ರಿಗೆ ಏನು ಮಾಡಬೇಕು ನೀವೇ ಹೇಳಿ ಅಕ್ಕ. ಹಲೋ 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 ಅಕ್ಕ, ನಾನು ಮಾತಾಡಿದ್ದೀನಿ ನಿಮ್ಗೇನು ಕೇಳಿಸ್ತಿಲ್ವಾ? ಅಕ್ಕ ನಾನು ಇಷ್ಟೊತ್ತು ಹೇಳಿದ್ದು ಏನು ಕೇಳಿಸ್ಲಿಲ್ವಾ ಅಕ್ಕ ನಿಮ್ಗೆ? ಹಲೋ 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 ಅಕ್ಕ. ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಅತ್ತೆ. ನೆಟ್ವರ್ಕ್ ಸರಿ ಇಲ್ಲ ರಘು. ಏನೋ ಹೇಳ್ತಾ ಇದ್ಲು, ಏನು ಕೇಳಿಸ್ತಾ ಇರಲಿಲ್ಲ. ಎಂತ ಕಾಲ ಬಂತು ಗುರು. ಮೊನ್ನೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ ಹುಡುಗಿ ಕೂತಿರೋದ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಹೆಂಗಪ್ಪ ನೆಮ್ಮಿ ಮನೆಯಿಂದ ಹೆಣ್ಮಕ್ಳನ್ನ ಕಳ್ಸೋದು. ಪಾರ್ವತಿ, ಪಾರ್ವತಿ, ಪಾರ್ವತಿ ಎಲ್ಲಿ ಹೋಗಿದ್ದೆ ನೀನು? ತಲೆಗಿಲ್ಲ ಕೆಟ್ಟಿದ್ಯಾ ನಿನಗೆ? ಹೀಗೋಗಿ ಹಾಗೆ ಬರೋ ಅಷ್ಟಲ್ಲೆಲ್ಲ ಹೋಗಿದ್ದಿಲ್ಲ. ಎಲ್ಲರೂ ಹೋಗ್ಬೇಕಾದ್ರೆ ನನಗೆ ಹೇಳಿ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಇಲ್ಲಿ ಮೊದಲೇ ಹೆಣ್ಮಕ್ಳು ಕಿಡ್ನಾಪ್ ಆಗ್ತಿದೆ ಅಂತ ಹೇಳ್ತಾ ಇದ್ರು. ನನ್ಗೆ ಎಷ್ಟು ಭಯ ಆಗೋಗಿತ್ತು ಗೊತ್ತಾ? ನಿನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ ಹೇಳು? ದೊಡ್ಡ ಯಜಮಾನ್ರೆ, ಅದು ಮಾತಾಡ್ಬೇಡ ನೀನು. ಏನಂತ ಗನಂದಾರಿ ಕೆಲಸ ಇತ್ತು ಒಬ್ಬಳೆ ಹೋಗುವಂಥದ್ದು? ನೀನ್ 100 ವರ್ಷ ಚೆನ್ನಾಗಿರು ತಾಯಿ. ಎಷ್ಟೋ ಜನ ತಿನ್ನೋ ಅನ್ನನ ಬೀದಿಗೆ ಎಸಿತಾರೆ. ನಾವು ಹೊಟ್ಟೆ ಹಸು ಒಂದು ತನ್ನ ಹಾಕಿ ಅಂತಂದ್ರೆ ಯಾರೂ ಹಾಕಕ್ಕಿಲ್ಲ. ಬೀದಿ ಪಕ್ಕ ಬಿದ್ದಿದ್ದನ್ನೇ ಬಾಚ್ಕೊಂಡು ಅದನ್ನೇ ಅಮೃತ ಅನ್ಕೊಂಡು ತಿಂದು ಬದುಕ್ತಿರೋರು ನಾವು. ಇವತ್ತು ನಿನ್ನ ಆಶೀರ್ವಾದದಿಂದ ಆ ಮಗುಗೋಸಿ ಪ್ರೀತಿಯಿಂದ ಊಟ ಸಿಕ್ಕೈತೆ. ಅದನ್ನೇ ತಿನ್ಸಿದ್ದೀನಿ ಕಣವ. ನನ್ನ ಹೊಟ್ಟೆಗೆ ತೃಪ್ತಿ ಆಯ್ತು, ತುಂಬಾ ಸಂತೋಷ ಆಯ್ತು. ನಿನ್ನ ಹರಿಸೋಷ್ಟು ದೊಡ್ಡೋಳು ಅಲ್ಲ ಕಣವ ನಾನು. ಆದ್ರೂ ನಿನ್ನ ಆಶೀರ್ವಾದ ನನ್ನ ಮಗು ಮೇಲಿರ್ಲಿ. ನೀನು ನನ್ನ ಮಗುನು ನಿಂತರನೇ ದೊಡ್ಡವಳಾಗಿ ಕೊಡುಗೈ ದಾನಿ ಆಗ್ಲವ್ವ. ಅದನ್ನೇ ನಾನು ಅರ್ಸೋದು. ಬರ್ತೀನಿ ಕಣವ. ಒಂದ್ ನಿಮಿಷ ಅಮ್ಮ. ಬರ್ತೀನಿ ಕಣಪ್ಪ. ಗಣೇಶ ಗಣೇಶ, ಇನ್ನು ಹೊಟ್ಟೆ ಹಾಕಿ ಇಷ್ಟು ದಪ್ಪಗಿದೆ, ಸೊಂಡ್ಲು ನೋಡು ಇಷ್ಟು ಉದ್ದ ಇದೆ, ಕಿವಿ ಅಗ್ಲವಾಗಿದೆ. ಯಾಕೆ ಗಣೇಶ ನೀನು ನಮ್ಮ ಥರ ಇರಲ್ಲ? ದೇವಾ ದೇವ, ಏನು ಸೆಕೆಂಡಪ್ಪ. ಏನಪ್ಪ ಇವತ್ತು ಬೇಗ ಬಂದ್ಬಿಟ್ಟಿದ್ಯಾ? ಕೆಲಸ ಎಲ್ಲ ಮುಗ್ದೋಯ್ತಾ? ದೊಡ್ಡ ಯಜಮಾನ್ರಿಗೆ ಹುಷಾರಿಲ್ವಲ್ಲೋ, ಎಲ್ಲೂ ಹೋಗೋ ಕೆಲಸವಿರಲಿಲ್ಲ, ಹಂಗಾಗಿ ಬೇಗ ಬಂದೆ. ನೀನೇನು ಇಷ್ಟೊತ್ತಾದರೂ ಟಿ ವಿ ಹಾಕ್ಕೊಳ್ದೆ ಹಾಗೆ ಕೂತಿದ್ಯಾ? ಮಂಗ ನೀನು ಹಾಗೆಲ್ಲ ಕೂತ್ಕೊಳ್ಳಲ್ವಲ್ಲ? ಅಪ್ಪ ಯಾರು ಸುಮ್ಮನೆ ಕೂತಿರೋದು, ನಾನು ಆಟ ಆಡ್ತಾ ಇದ್ದೆ. ಆಟ ಆಡ್ತಿದ್ಯಾ? ಹ್ಞೂ. ಯಾರ ಜೊತೆನೋ?
ನನ್ನ ಜೊತೆ. ನಿನ್ನ ಮದುವೆ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ಪೆಟ್ಟಿಗೆಯಿಂದ ಈ ಗಣಪನ ಈಚೆ ಕಡೆ ತೆಗೀಲೇಬಾರ್ದೆ. ಅಯ್ಯೋ ದೇವ, ಇದನ್ನ ಯಾಕೋ ಹೊರಗಡೆ ತೆಗ್ದೆ? ಅಪ್ಪ ಏನಾಯ್ತು? ಏನಿದು ಆಟ ಸಾಮಾನ್ ಥರ ಇದೆ? 3 ಹೊತ್ತು ಆಟ ಆಟ. ನಿನಗೆ ಪ್ರಪಂಚದಲ್ಲಿರೋ ವಸ್ತು ಎಲ್ಲ ಆಟ ಸಾಮಾನು ಥರ ಕಾಣುತ್ತೇನೋ? ಯಾಕೆ ತೆಗ್ದೆ ಪೆಟ್ಟಿಗೆಯಿಂದ ಹೊರಗಡೆ ಇದನ್ನ? ಅಪ್ಪ ನಂಗೆ ನಿಜವಾಗ್ಲೂ ಇದೇನು ಅಂತ ಗೊತ್ತಿಲ್ಲ ಅಪ್ಪ. ನಾನೇನೋ ಬೇರೆ ಹುಡುಕ್ತಾ ಇದ್ದೆ, ಅವಾಗಿದ್ ಸಿಕ್ತು. ಏಯ್, ಇದನ್ನ ನಾವೇ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟಿದ್ವಿ ಕಣೋ. ಪಾರು ಮದುವೆ ಆಗೋವರೆಗೂ ಯಾವುದೇ ವಿಘ್ನ ಆಗದಿರಲಿ ಅಂತ ಪೂಜೆ ಮಾಡಿ ಮುಚ್ಚಿಟ್ಟಿದ್ವಿ. ನೀನು ಇದನ್ನು ತೆಗೆದು ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲೋ. ಅಪ್ಪ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಪ್ಪ. ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೋಬೇಕು, ಅಷ್ಟು ಬುದ್ಧಿ ಇಲ್ಲ ನಿನಗೆ. ಅಯ್ಯೋ, ಈಗ ಇನ್ನೇನೇನು ವಿಘ್ನಗಳು ಕಾದಿದೆಯೋ. ಕ್ಷಮಿಸಿ ದೊಡ್ಡ ಯಜಮಾನ್ರೆ, ನೀವು ಕೊಟ್ಟಿದ್ದ ಊಟನ. ಕ್ಷಮಿಸ್ಬೇಕಾಗಿರೋದು ನೀನು ಪಾರ್ವತಿ. ಹಾಗೆಲ್ಲ ಮಾತಾಡಬೇಡಿ ದೊಡ್ಡ ಯಜಮಾನ್ರೆ, ನಾನು ಹೇಳ್ದೆ ಹೋಗಿದ್ದು ನನ್ನ ತಪ್ಪು. ಪಾರ್ವತಿ, ನನಗೆ ತಾಳ್ಮೆ ಜಾಸ್ತಿ ಅಂತಾರೆ, ಆದರೆ ನೀನು ನನ್ನನ್ನು ಮೀರಿಸ್ಬಿಟ್ಟೆ. ಸಹನೆ ನಿನ್ನಲ್ಲಿ ಬೆರ್ತು ಹೋಗಿದೆ. ನೀನು ಯಾವ ಸಮಯದಲ್ಲೂ ಬದಲಾಗೋದಿಲ್ಲ ಅಲ್ಲ? ಬದಲಾವಣೆ ಆಗ್ಬೇಕಾಗಿರೋದು ನಮ್ಮಲ್ಲ ದೊಡ್ಡ ಯಜಮಾನ್ರೆ. ಏನಾದ್ರು ಬದಲಾಯಿಸ್ಬೇಕು ಅಂದ್ರೆ ನಮ್ಮ ಕೈ ನೀಡಿ ಬದಲಾಯಿಸ್ಬೇಕು ಅಷ್ಟೇ. ಗ್ರೇಟ್ ಪಾರ್ವತಿ. ದೊಡ್ಡ ಯಜಮಾನ್ರೆ, ಅಖಿಲಮ್ಮವ್ರು ಬರೋ ಹೊತ್ತಾಯ್ತು, ನಾವಿನ್ ಹೋಗೋಣ? ಓ ಎಸ್, ಹೋಗೋಣ. ಪಾರ್ವತಿ, ಏನ್ ದೊಡ್ಡ ಯಜಮಾನ್ರೆ? ಅಮ್ಮನ ಪ್ರತಿಬಿಂಬನ ನಾನು ಇನ್ನೊಬ್ಬರಲ್ಲಿ ನೋಡಿದ್ದೀನಿ ಅಂತ ಹೇಳಿದ್ನಲ್ಲ, ಅವ್ರು ಯಾರು ಗೊತ್ತಾ? ಯಾರು? ಭಗವಂತ, ನೀನೇ ನಮ್ಮನ್ನು ಕಾಪಾಡಬೇಕು. ಇನ್ನು ಮುಂದೆ ನಿನಗೆ ಸಲ್ಲಿಸ್ಬೇಕಾದ್ದನ್ನೆಲ್ಲ ಮನಸಾರ ಸಲ್ಲಿಸಿದ್ದೀವಿ. ಯಾವ ಕುಂದು ಕೊರತೆನೂ ಇಲ್ಲದ ಹಾಗೆ ಎಲ್ಲನೂ ಅರ್ಪಿಸಿದ್ದೀವಿ. ಆದರೂ ಯಾಕೆ ನಾನು ನನ್ನ ಮಕ್ಕಳ ಕಷ್ಟಕ್ಕೆ ಗುರಿ ಆಗ್ತಾ ಇದ್ದೀವಿ? ಇದೇನು ಹಿಂದಿನ ಜನ್ಮದ ಪಾಪನೋ ಅಥವಾ ಮುಂದಿನ ಭವಿಷ್ಯದ ತಯಾರಿನೋ ಒಂದು ಅರ್ಥ ಆಗ್ತಿಲ್ವಲ್ಲ ಸ್ವಾಮಿ. ನಿನ್ನ ಶಿಕ್ಷೆ ಏನಿದ್ರು ನನಗಿರಲಿ. ನನ್ನ ಮಕ್ಕಳು ಇನ್ನೂ ಹಸುಗೂಸುಗಳು. ಅವುಗಳ ಮನಸ್ಸಲ್ಲಿ ಒಂಚೂರು ಕಹಿ ಇಲ್ಲ, ವಿಷ ಇಲ್ಲ. ಅವುಗಳನ್ನು ಗುರಿಯಾಗಿಸ್ಬೇಡ ತಂದೆ. ಅವಳು ಯಾವ ತೊಂದರೆಗೂ ಸಿಕ್ಕಿ ಬೀಳ್ದಿರೋ ಹಾಗೆ ನೋಡ್ಕೊಳಪ್ಪ. ಲೇ ಉಮಾ, ಆದಿತ್ಯ ರೂಮಲ್ಲಿ ಇಲ್ಲ ಕಣೆ. ಇಬ್ರು ಇವತ್ತು ಸರಿಯಾಗಿ ಸಿಕ್ಕಾಕೊಳ್ತಾರೆ. ಈ ವಿಷಯ ಅಕ್ಕ ಬಂದ ತಕ್ಷಣ ಹೇಳ್ಬಿಟ್ರೆ ಅವರಿಬ್ಬರಿಗೂ ಮಾರಿ ಹಬ್ಬ ಕಣೆ. ಅಯ್ಯೋ, ದೇವಸ್ಥಾನದಿಂದ ಬರೋದು ಇಷ್ಟೊತ್ತಾಗುತ್ತೆ ಅಂತ ಗೊತ್ತೇ ಆಗಲಿಲ್ಲ ಅಲ್ವಾ ರಘು? ಅಕ್ಕ ನೀವು ಬರ್ತೀರಾ ಅಂತ ಕಾದು ಅಯ್ಯೋ ನನ್ನ ಕೂದಲೆಲ್ಲ ಎಲ್ಲಿ ಬಿಳಿ ಆಗೋಗ್ಬಿಡುತ್ತೋ ಅಂತ ಹೆದರ್ಕೊಂಡ್ಬಿಟ್ಟಿದೆ ಅಕ್ಕ. ಏನು ವಿಷಯ? ಫೋನಲ್ಲಿ ಎಲ್ಲ ಹೇಳಿದ್ನಲ್ಲ ಅಕ್ಕ. ಇಲ್ಲ ದಾಮಿನಿ, ನೀನು ಫೋನ್ ಮಾಡಿದಾಗ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಏನು ಹೇಳು? ಅಯ್ಯೋ ಅಕ್ಕ, ಅದು ಹೇಳೋದಕ್ಕೂ ಕೇಳೋದಕ್ಕೂ ಇದು ಸರಿಯಾದ ಸಮಯನೇ ಅಲ್ಲ. ಪ್ಲೀಸ್ ನೀವು ನೋಡಿ ಬನ್ನಿ ಅಕ್ಕ. ಸುತ್ತಿ ಬಳಸಿ ಮಾತಾಡೋದು ನಿನ್ನ ಸ್ಪೆಷಾಲಿಟಿ ಅಂತ ನನಗೆ ಗೊತ್ತು. ಏನು ಹೇಳು? ಅಕ್ಕ, ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಏನು ಹೇಳಿ ಹೋಗಿದ್ರಿ ಹೇಳಿ? ನಮ್ಮ ಮನೆ ಮಗ, ಅರಸನ ಕೋಟೆ ಅರಸ ಆದಿತ್ಯ ಹೊರಗಡೆ ಎಲ್ಲೂ ಹೋಗಬಾರ್ದು, ಅವನಿಗೇನು ತೊಂದರೆ ಆಗದಿರೋ ರೀತಿ ನೀವೆಲ್ಲ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅಂತ ಹೇಳಿ ಹೋಗಿದ್ರಿ ತಾನೇ?
ಹೌದು ಹೌದು ತಾನೆ? ಹಾಗಾದ್ರೆ ಈಗ ಏನಾಗಿದೆ ಅಂತ ನೀವೇ ನಿಮ್ ಕಣ್ಣಾರ ನೋಡ್ಬೋದು. ಬನ್ನಿ ಅಕ್ಕ, ಬೇಗ ಬನ್ನಿ. ಬನ್ನಿ ಅಕ್ಕ, ಬನ್ನಿ. ಆದಿತ್ಯ ರೂಮಲ್ಲೇ ಇರಬೇಕು, ಮನೇಲೇ ಇರಬೇಕು, ಜೋಪಾನವಾಗಿ ಅಂತ ಹೇಳಿದ್ರಲ್ಲ, ನೋಡಿ, ನೀವೇ ನೋಡಿ ಅಕ್ಕ. ಅಕ್ಕ, ಆದಿತ್ಯ, ಟಿಂಬು ಹಾಸಿಗೆ ಮೇಲೆ. ದಾಮಿನಿ, ಯಾಕೋ ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಏನಾಗಿದೆ ನಿಂಗೆ? ಹೆಂಗ್ ಬಂದ? ದಾಮಿನಿ, ಮಲಗದವ್ರನ್ನ ಡಿಸ್ಟರ್ಬ್ ಮಾಡಕ್ ಹೋಗ್ತಾ ಇದೀಯಾ? ನಡಿಯಾಚೆ ಹೋಗು ಅಂದೆ. ಲೇ ಉಮಾ, ಬಾರೆ. ಆದಿ ಮಗನೇ, ಆದಷ್ಟು ಬೇಗ ನೀನು ಜಾರದೆ ಇರೋ ಹಾಗೆ ಜೋಪಾನ ಮಾಡೋ ಕೈಗಳನ್ನು ತಂದು ನಿನ್ನ ಕೈಗಿಡ್ತೀನಪ್ಪ. ಇದು ಪಾರ್ವತಿಗೆ ಸೇರ್ಬೇಕಾಗಿರೋ ಫ್ರೇಮು ನನ್ನ ಹತ್ರನೇ ಉಳಿದ್ಬಿಡ್ತಲ್ಲ. ಇದನ್ನ ಮೊದಲು ಅವಳಿಗೆ ತಲುಪಿಸ್ಬೇಕು. ನಿಂತ್ಕೋ. ಮನೆ ಒಳಗಡೆ ಕಾಲಿಡಬೇಡ ನೀನು. ಏನು ತೊಂದರೆ ಆಗಬಾರ್ದು ಅಂತ ಪೂಜೆ ಮಾಡಿದ ನಿಂಬೆಹಣ್ಣು ಕೂಡ ತಂದಿಟ್ಟಿದ್ದೀನಿ. ದೊಡ್ಡವ್ರ ಮಾತಂದ್ರೆ ತಲೆ ಇಲ್ಲ ನಿಮಗೆ. ಹೇಳಿ ಸಾಕು ಕೇಳಲ್ಲ.